ಅಧ್ಯಕ್ಷರೇ ನಮಸ್ಕಾರ. ನಮಸ್ಕಾರ. ನಾವು ಹನುಮಂತ ಕೋಟೆ ಸರ್ವಧರ್ಮ ಸಮಾಜ ಸೇವಕರು ಮಾತಾಡೋದು. ತಾವು ಮಾದಿಗ ದಂಡವರ ರಾಜ್ಯಾಧ್ಯಕ್ಷರ ನರಸಪ್ಪ ದಂಡವರ? ಹನುಮಂತ ಅವರೇ, ನಾವು ಮಾದಿಗ ದಂಡ ರಾಜ್ಯಾಧ್ಯಕ್ಷರು ಮಾತಾಡ್ತಿರೋದು. ಈಗಾಗಲೇ ನಿನ್ನೆ ತಾನೇ ಮೊನ್ನೆ ಏನು ಒಂದು ಘಟನೆ ನಡೀತು. ಕುರುಡಿಯಿಂದ ಶಾಲೆ ಬಸ್ಸು ಈ ಲೋಯ್ಲಾಗ ಬರುವಂತ ಸಂದರ್ಭದಲ್ಲಿ ಈ ಕಪಗಲ್ ಗ್ರಾಮದಲ್ಲಿ ಆಕ್ಸಿಡೆಂಟ್ ಆಗಿರ್ತಕ್ಕಂತ ಕುಟುಂಬಗಳಿಗೆ ತಾವು ಭೇಟಿ ನೀಡಿದ್ರಿ ಅಂತ ಹೇಳಿದ್ರು. ಅದು ಸರಿನಾ, ನಿಜನಾ? ಸರ್, ನಿಜ ನಿಜ. ನಾನು ನಿನ್ನೆ ಹೋಗಿದ್ದೆ ಸರ್, ಅವ್ರ ಮನೆಗೆ ಭೇಟಿ ಕೊಟ್ಟೆ. ಪಾಪ ಅವ್ರ ಮನೆಯಲ್ಲಿ ಬಹಳ ಎಲ್ರು ದುಃಖದಲ್ಲಿ, ಎಲ್ರು ಕಣ್ಣೀರಲ್ಲಿ ಇದಾರೆ. ಯಾಕಂದ್ರೆ ವಿದ್ಯಾರ್ಥಿ ಪಾಪ 7ನೇ ತರಗತಿ ವಿದ್ಯಾರ್ಥಿ. ಆ ಮಗು ಒಂದೇ ಮಗು ಆ ಕುಟುಂಬದಲ್ಲಿ. ಯಾವ ಜನಾಂಗ? ಅದು ಲಿಂಗಾಯತ್ ಸಮಾಜದವರು ಒಬ್ರು, ಲಿಂಗಾಯತ್ ಸಮಾಜದವ್ರು ಒಬ್ರು, ಇನ್ನೊಬ್ಬ ಕಬ್ಬಿಲಿಗ ಸಮಾಜದವರು ಒಬ್ಬ ವಿದ್ಯಾರ್ಥಿ. ಆ ಇಬ್ರಿಗೂ ಕುಟುಂಬದವರಿಗೆ ಒಂದೊಂದು ಮಗು ಇದೆ. ದುರಂತ, ದೊಡ್ಡ ದುರಂತ ಸರ್. ಅದು ಆಗ್ಬಾರ್ದಾಗಿತ್ತು, ಆಗೋಗಿದೆ. ಆಕ್ಚುಲಿ ಅಲ್ಲಿ ನಾನು ಘಟನೆ ತಿಳ್ಕೊಂಡಾಗ ಅವ್ರು ಹೇಳಿದ ವಿಷಯ ಏನಂತಂದ್ರೆ, ಮಕ್ಕಳನ್ನ LKG ಇಂದ ಅಲ್ಲೇ ಬಿಟ್ಟಿದ್ರಂತೆ, ಎಲ್ಲೇ ಲೋಯಲ್ ಸ್ಕೂಲ್ ಅಲ್ಲಿ LKG ಇಂದ ಅಲ್ಲೇ ಬಿಟ್ಟಿದೀವಿ ಸರ್. ನಾವ್ ಎಷ್ಟೋ ಸಲ ಹೇಳಿದೀವಿ ಅವರಿಗೆ, ಆಡಳಿತ ಸಂಸ್ಥೆ ಅವರಿಗೂ ಕೂಡ. ಏನಂತ ಹೇಳಿದ್ರಂತೆ? ಸರ್, ಬಸ್ ಅಲ್ಲಿ ತುಂಬಾ ಜನ ಹೋಗ್ತಾರೆ, ಹುಡುಗರು ಪ್ರಾಬ್ಲಮ್ ಆಗ್ತದೆ ಸರ್, ನಮ್ಗೆ ನಾವು ಫೀಸ್ ಕಟ್ತಾ ಇದೀವಿ, ನೀವ್ ಹೆಂಗ್ ಸರ್ ಎಲ್ಲ ತುಂಬ್ತಾ ಇದ್ರಿ ಸರ್, 60-70 ಜನಗಳು ತುಂಬ್ತಾ ಇದ್ರಿ, ಇದು ಸರಿಯಲ್ಲ ಅಂತ ಹೇಳಿ ಪಾಲಕರೇ ಹೋಗಿ ಖುದ್ದಾಗಿ ಆಡಳಿತ ಮಂದಿಗೆ ದೂರು ಸಲ್ಲಿಸಿದ್ರಂತೆ ಸರ್. ಅವರು ಏನು ಕ್ರಮ ಕೈಗೊಂಡ್ರು ಅವರು ದೂರು ಸಲ್ಲಿಸಿದಾಗ? ಸರ್, ದೂರು ಸಲ್ಲಿಸಿದಾಗ ಹೇಳಿದ್ರಂತೆ, ಆಯ್ತಪ್ಪ ಅಂತ ಹೇಳಿದ್ರಂತೆ ಪಾಲಕರಿಗೆ. ಅದನ್ನೇನು ಪಾಲನೆ ಮಾಡಿಲ್ಲ ಅವ್ರು ಪಾಲನೆ ಮಾಡಿಲ್ಲ. ಅದು ಒಂದು ಕಡೆ ಒಂದು ತಪ್ಪಿದೆ ಅವ್ರದ್ದು. ಆಡಳಿತ ಮಂಡಳಿಯ ವ್ಯವಸ್ಥಾಪಕರು ಯಾರಿದ್ದಾರೆ, ಲೋಯಲ್ ಸಂಸ್ಥೆ ಅವರು ದೊಡ್ಡ ತಪ್ಪಿದೆ. ಇದ್ರಲ್ಲಿ ಏನಾಗಿದೆ ಅಂತಂದ್ರೆ, ಈ ಮಕ್ಕಳು ಸೀಟಲ್ಲಿ ಕೂತ್ಕೊಂಡವರೆಲ್ಲ ಚೆನ್ನಾಗಿದ್ದಾರೆ, ಸ್ವಲ್ಪ ಗಾಯ ಆಗಿದೆ, ಕಾಲ್ ಮುರಿದಿದೆ, ಬೆನ್ನು ಮುರಿದಿದೆ, ಸೀಟಲ್ಲಿ ಕೂತ್ಕೊಂಡ್ರು. ಇವರು ಬಾನೆಟ್ ಮೇಲೆ ಕೂತ್ಕೊಂಡಿದ್ರಂತೆ, ಯಾರೋ 2 ಮಕ್ಕಳು. ಬಾನೆಟ್ ಮೇಲೆ ಅಂದ್ರೆ ಡ್ರೈವರ್ ಹಿಂದ್ಗಡೆ, ಡ್ರೈವರ್ ಮುಂದ್ಗಡೆ ಬಾನೆಟ್ ಅಂದ್ರೆ ಇಂಜನ್ ಮುಂದೆ ಹೌದು, ಇಂಜನ್ ಮೇಲೆ ಕೂತ್ಕೊಂಡಿದ್ರಂತೆ. ಆ ಮಕ್ಕಳು ಇಬ್ಬರು ಸ್ಪಾಟ್ ಅಲ್ಲಿ ಔಟ್ ಆಗಿದಾರೆ ಅಂತ ಹೇಳಿ ಸ್ವತಃ ತಂದೆ ತಾಯಿ ಮತ್ತು ಅಲ್ಲಿ ಹಿರಿಯರು, ಅಲ್ಲಿ ಗೌಡ್ರಾದಂತ ಮನೋಜ್ ಗೌಡ್ರು ಕೂಡ ಮಾಹಿತಿ ಕೊಟ್ಟರು ನಮ್ಗೆ. ಈಗ ಆ ಕುಟುಂಬಗಳಿಗೆ, ನೊಂದಂತ ಕುಟುಂಬಗಳಿಗೆ, ಏನು ಮೃತಪಟ್ಟಂತ ಕುಟುಂಬಗಳಿಗೆ ಸರ್ಕಾರ ಏನು ಅವ್ರಿಗೇನು ಸಹಾಯಧನ ನೀಡಿಲ್ವಾ? ಸರ್, ನಿನ್ನೆ ಮಂತ್ರಿಗಳಾದಂತ ಶರಣ್ ಪ್ರಕಾಶ್ ಪಾಟೀಲ್ ರವರು ಮತ್ತು NS ಬೋಸರಾಜ್ ಸಾಹೇಬ್ರು ಮತ್ತು ರವಿ ಬೋಸರಾಜ್ ಸಾಹೇಬ್ರು ಅವರೆಲ್ಲ ಹೋಗಿ ಏನು ತಾತ್ಕಾಲಿಕವಾಗಿ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದಾರಂತೆ ಸರ್ಕಾರದ ವತಿಯಿಂದ ಕೊಟ್ಟಿದಾರ. ಆಮೇಲೆ ಲೋಯಲ್ ಸಂಸ್ಥೆಯಿಂದ ಕೂಡ ಏನಾದ್ರು ಒಂದು 5 lakhs ಕೊಟ್ಟಿದಾರ ಅಂತ ನನಗೆ ಮಾಹಿತಿ ಬಂತು. ಅದು ನಿಮ್ಮ ಆಗ್ರಹ? ನಮ್ಮ ಆಗ್ರಹ ಇರೋದು ಒಂದೇ, ಈ ಲೋಯಲ್ ಸಂಸ್ಥೆಯಿಂದ ಕನಿಷ್ಠ 20 ಲಕ್ಷ ಆದ್ರೂ ಪರಿಹಾರ ಕೊಡ್ಬೇಕು ಆ ಕುಟುಂಬಕ್ಕೆ. ಯಾರಿಗೆ? ಆ ಕುಟುಂಬಕ್ಕೆ ಲೋಯಲ್ ಸಂಸ್ಥೆಯವರು. ಆಮೇಲೆ ಸರ್ಕಾರದ ಏನು KSRTC ಬಸ್ ಇದಾರೆ ಅಲ್ವಾ, ಸರ್ಕಾರದ ವತಿಯಿಂದ ಕೂಡ ಕನಿಷ್ಠ 30 ಲಕ್ಷ ಆದ್ರೂ ಆ ಕುಟುಂಬಕ್ಕೆ ಕೊಡ್ಬೇಕಂತ ನನ್ನ ಆಗ್ರಹ ಇದೆ. ಒಂದೇದು. ಹಾಗೆ ಶಾಲೆಯ ಬಸ್ ಮಕ್ಕಳಿಗೆ ಆಗಿರ್ತಕ್ಕಂಥ ಅನಾಹುತ ಜೊತೆಗೆ ಸರ್ಕಾರ ಬಸ್ ಅಲ್ಲಿ ಇರ್ತಕ್ಕಂತ ಏನು ಸಾರ್ವಜನಿಕರು ಸಂಚರಿಸ್ತಾ ಇದಿರಲ್ಲ, ಆ ಜನರ ಬಗ್ಗೆ ನೀವೇನು ಅವರನ್ನು ಸಹ ಭೇಟಿ ನೀಡಿದೀರಾ? ಸರ್, ನಾನು ಸರ್ಕಾರ ಹಾಸ್ಪಿಟಲ್ ರಿಮ್ಸ್ ಹಾಸ್ಪಿಟಲ್ ಭೇಟಿ ಕೊಟ್ಟಿದ್ದೀನಿ. ವಿಷಯ ಏನಂತಂದ್ರೆ, ಅಲ್ಲಿ ಎಲ್ಲಾ ಮಕ್ಕಳನ್ನ ವಿಚಾರಿಸಿದ್ದೀನಿ, ಎಲ್ಲಾ ವಾರ್ಡ್ಗೆ ಹೋಗಿ. ಆಮೇಲೆ ಪ್ಯಾಸೆಂಜರ್ ಪ್ರಯಾಣಿಕರ ಜೊತೆ ಮಾತನಾಡಿದಾಗ ಒಬ್ಬ ಪ್ರಯಾಣಿಕ ಹೇಳ್ದ, ಸರ್ ಇವರು ಡ್ರೈವರು ಕುಡ್ದಿದ್ರಿ ಅನ್ನೋ ಸರ್ ಗೊತ್ತಿಲ್ಲ, ಮಾನವಿಯಲ್ಲಿ ಕ್ರಿಕೆಟ್ ಮಾಡ್ಕೊಂಡ್ರು ಮತ್ತೆ ನಿರ್ಮಾಣದಲ್ಲಿ ಕ್ರಿಕೆಟ್ ಮಾಡ್ಕೊಂಡ್ರು, ಅಲ್ಲೇ ಆಗ್ಬೇಕಾಗಿತ್ತು ಆಕ್ಸಿಡೆಂಟ್ ಆಯ್ತು ಸರ್, ಇದು ದುರಂತ ಸರ್ ಇದು ಅಂತ ಹೇಳಿದ್ರು ಒಬ್ಬ ಪ್ರಯಾಣಿಕರು. ಈ ರೀತಿ ಆಗಿದೆ ಅಂತ? ಈ ರೀತಿ ಆಗಿದೆ ಸರ್ ಅಂತ ನನಗೆ ಪ್ರಯಾಣಿಕರು ಒಬ್ರು ಹೇಳಿದ್ರು. ಇದು ಆಕ್ಚುಲಿ KSRTC ಅಲ್ಲಿ ಈಗ ಪ್ರೈವೇಟ್ ಆಗಿ ತಗೊಳ್ತಾ ಇದಾರೆ ಡ್ರೈವರ್. ಯಾರೋ ಇದ್ಯಾವ್ದೋ ಲಾರಿ ನಡೆಸೋ ಡ್ರೈವರು ಅಥವಾ ಇನ್ನೊಬ್ಬ ಟೆಂಪು ನಡೆಸೋ ಡ್ರೈವರ್ಗಳು, ಇಂಥವ್ರನ್ನ ಇಟ್ಕೊಂಡು ಇವರು ಸಂಸ್ಥೆ ನಡೆಸ್ತಾ ಇದಾರೆ. ಯಾರು? KSRTC ಅವರು. KSRTC ಸಂಸ್ಥೆ ಅವ್ರದ್ದು ಕೂಡ ತಪ್ಪಿದೆ, ಜಿಲ್ಲಾಧಿಕಾರಿಗಳದ್ದು 100% ತಪ್ಪಿದೆ. ಯಾಕಂತಂದ್ರೆ ಒಬ್ಬ KSRTC ಅಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕ್ರಿ, 6 ತಿಂಗಳ ಟ್ರೈನಿಂಗ್ ಕೊಡ್ಬೇಕು ಡ್ರೈವರ್ಗೆ, ತರಬೇತಿ ಶಿಬಿರ ಕೊಡ್ಬೇಕು. ಅದ್ರ ಜೊತೆಗೇನೆ ಅವ್ರು ಎಷ್ಟು ಮಟ್ಟಿಗೆ ಯೋಗ್ಯರು ಇಲ್ಲ ಅಂತಕ್ಕಂಥದ್ದನ್ನ ನೋಡಿ ಸರ್ಟಿಫಿಕೇಟ್ ಕೊಡ್ಬೇಕು. ಅವ್ರಿಗೆ ಕೊಟ್ಟ ನಂತರನೇ ಬಸ್ ಚಾಲಕರಾಗಿ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅವರು ರೋಡಿನ ಮೇಲೆ ಬಸ್ ಅನ್ನು ನಡೆಸುವಾಗ ಯೋಗ್ಯರು, ಇಲ್ದೇ ಇದ್ರೆ ಅವರು ಅಯೋಗ್ಯರು.
ಹೌದೌದು ಹೌದೌದು. ಅದಕ್ಕೆ ನಾನು ಇನ್ನೊಂದು ಕುಟುಂಬಕ್ಕೆ ಹೋದೆ, ನಾನು ಕಬ್ಲಿಗ ಸಮಾಜ ಕುಟುಂಬದಲ್ಲಿ ಹೋದಾಗ ಪಾಪ ತೀರಾ ಬಡವರು, ಹಾ ಅವರು ತಂದೆ ತಾಯಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ಹಾ ಅವ್ರಿಗೆ ದುಡ್ಡು ಮುಖ್ಯ ಅಲ್ಲ ಸರ್, ದುಡ್ಡು ಕೊಟ್ರೆ ಅದು ಇವತ್ತು ನೋಡಿ 5 ಲಕ್ಷ 10 ಲಕ್ಷ ಮುಖ್ಯ ಅಲ್ಲ, ಮಗು ಕಳ್ಕೊಂಡಿದೀವಲ್ಲ ಸರ್. ನಮ್ಗೆ ಯಾರು ಸರ್ ಇದಕ್ಕೆ ನಮ್ಗೆ ಸಹಾಯಧನ ಪರಿಹಾರ ಯಾರು ಸರ್ ಅಂತ ಕೇಳಿದಾಗ ನಾನು ಒಂದೇ ಮಾತು ಹೇಳಿದೆ, ನೋಡಮ್ಮ ನಿಮಗೆ ಸರ್ಕಾರದ ಕೆಲಸ ಕೊಡಿಸುವಂತ ವ್ಯವಸ್ಥೆ ಮಾಡ್ತೀವಿ ನಾವು ಹೋರಾಟಗಾರರು. ಯಾರು ಮರಣ ಹೊಂದಿರತಕ್ಕಂತ ಕುಟುಂಬಗಳಿಗೆ ಆ ಕುಟುಂಬಗಳಿಗೆ ಸರ್ಕಾರ ಕೆಲಸ ಕೊಡಿಸ್ತೀವಿ, ಹಾ ನಾನು ಹೋರಾಟ ಮಾಡ್ತಾ ಇದ್ದೀನಿ, ಬನ್ನಿಯಮ್ಮ ನಿಮಗೆ ನಾವು ಸಮಾಜ ಇದೆ, ನಿಮ್ಗೆ ಧೈರ್ಯ ತುಂಬುವಂತ ಸಮಾಜ ಇದೆ, ದೊಡ್ಡ ಸಮಾಜ, ಹಾ ನಿಮ್ ಜೊತೆಗೆ ನಾವು ಬರ್ತೀವಿ. ಹಾ ನಿಮ್ ಮಕ್ಕಳಿಗಾಗಿರುವಂತ ಮಕ್ಕಳಿಗೆ ಇನ್ನೊಬ್ಬ ಮಕ್ಕಳಿಗೆ ಆಗ್ಬಾರ್ದು, ಇಂತ ದುರ್ಘಟನೆ ನಡೀಬಾರ್ದು ಅಂತ ಹೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಚಿವರುಗಳಿಗೆ ಮತ್ತು ಮುಖ್ಯಮಂತ್ರಿ ಅವರಿಗೆ ದೂರವಾಣಿ ಮೂಲಕ ಮಾತಾಡಿದ್ರೆ ಮಾತಾಡಿದ್ದೀನಿ. ಏನಂತ ಕೊಟ್ರು ಅವ್ರು ನಿಮ್ಗೆ ಹೇಳಿಕೆ? ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ತಾತ್ಕಾಲಿಕ ಪರಿಹಾರ ಕೊಟ್ಟಿದ್ದಾರೆ. ಹಾ ಈಗ ಮತ್ತೆ ಅವ್ರಿಗೆ ಹೆಚ್ಚಿನ ಪರಿಹಾರ ಸಿಎಂ ಫಂಡ್ ಅಂತ ಬರುತ್ತೆ ಸರ್, ಸಿಎಂ ಫಂಡ್ ಅಂತ ಇದೆ ಅಮೌಂಟ್, ಹಾ ಅದು ಹೆಚ್ಚಿನ ಹಣ ಕೊಡ್ಬೇಕಂತೇಳಿ ನನ್ನ ಆಗ್ರಹ ಇದೆ. ಹಾ ಒಂದು ವೇಳೆ ಏನಾದ್ರೂ ಸರ್ಕಾರ ಮೀನಾಮೇಷ ಎಣಿಸಿದ್ರೆ ನಾನು ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಮಾಡ್ಬೇಕಾಗತ್ತೆ. ಈ ಗ್ರಾಮಾಂತರ ಇರ್ತಕ್ಕಂತ ಶಾಸಕರು ದತ್ತಲ್ ಬಚ್ಚನಗೌಡ ಅವ್ರಿಗೆ ನೀವೇನು ಸಂಪರ್ಕಿಸಿದ್ರ? ಸರ್ ದತ್ತಲ್ ಬಸನಗೌಡರು ಸಂಪರ್ಕ ಬರ್ಲಿಲ್ಲ, ಫೋನ್ ನಲ್ಲಿ ಬರ್ಲಿಲ್ಲ ಅವರು. ಹಾ ರವಿ ಬೋಸರಾಜ್ ಅವರು ಸರ್ ಬಂದ್ರು, ಮತ್ತೆ ಬೋಸರಾಜ್ ಸಾಹೇಬ್ರು ಬಂದ್ರು. ಹಾ ಅವ್ರು ಹೇಳಿದ್ರು, ನರಸಪ್ಪ ಅವರೇ ನಾವು ಸಿಎಂ ಜೊತೆಲಿ ಮಾತಾಡ್ತಾ ಇದೀವಿ, ಸಿದ್ದರಾಮಯ್ಯ ಸಾಹೇಬ್ರ ಜೊತೆಲಿ ಹಾ ಇದ್ರ ಬಗ್ಗೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತಾ ಇದೀವಿ, ನಾವು ಕೂಡ ಆ ಸಂದರ್ಭ ಕುಟುಂಬದ ಜೊತೆ ನಾವು ಕೂಡ ಭಾಗದಾರರೇ, ಆಕಸ್ಮಿಕ ಘಟನೆ ಆಗಿದೆ, ನಾವು ಕೂಡ ಇದೀವಿ ನರಸಪ್ಪ ಅವರೇ ಅಂತ ನನ್ನ ದೂರವಾಣಿ ಮೂಲಕ ಮಾತಾಡಿದ್ರು NS ಬೋಸರಾಜ್ ಸಾಹೇಬರು ಕೂಡ. ಹಾ ಸೊ ಹಂಗಾಗಿ ಇವತ್ತು ಕುರುಡಿ ಗ್ರಾಮದಲ್ಲಿರುವಂತ ಎಲ್ಲಾ ಸರ್ವಧರ್ಮದ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಸರ್. ಬಹಳ ದುಃಖಕರ ವಿಷಯ. ಈಗ ಇನ್ನೊಂದು, ತಾವೆಲ್ಲ ಏನು ಆಸ್ಪತ್ರೆಗಳಿಗೆ ಮತ್ತು ಅವರ ಕುಟುಂಬಗಳಿಗೆಲ್ಲ ತಾವೇನು ಭೇಟಿ ನೀಡಿದೀರಾ? ಭೇಟಿ ನೀಡಿದ್ದೀನಿ, ಅವ್ರ ವಿಚಾರಿಸಿದ್ದೀನಿ, ಅವರೆಲ್ಲ ಎಲ್ಲರೂ ಕಣ್ಣೀರಲ್ಲಿದ್ದಾರೆ ಹಾಸ್ಪಿಟ್ಲ್ ಅಲ್ಲಿ, ಆಮೇಲೆ ಸುರಕ್ಷಾ ಹಾಸ್ಪಿಟ್ಲ್ ಪ್ರೈವೇಟ್ ಹಾಸ್ಪಿಟ್ಲ್ ಅಲ್ಲಿ ಇದ್ದಾರೆ. ಸರ್ ಒಂದು ಗಮನಕ್ಕೆ ತರ್ತೀನಿ ತಮ್ಮ ಗಮನಕ್ಕೆ ಸರ್ವಧರ್ಮದ ಅಧ್ಯಕ್ಷರೇ. ಆಕ್ಚುಲಿ ಲೋಯಲ್ ಸ್ಕೂಲು ಒಂದು ಬಸ್ ಅಲ್ಲಿ ಕನಿಷ್ಠ ಒಂದು 32 ಜನ ಸೀಟ್ ಇರುತ್ತೆ ಸರ್, 32 ಜನ ಮಾತ್ರ ಅವೈಲೇಬಲ್ ಅದು. ಅದು 70 ಜನ ತುಂಬ್ಕೊಂಡು ಹೋಗ್ತಾರ ಅಂತಂದ್ರೆ ಇದು ದೊಡ್ಡ ದುರಂತ ಅಲ್ಲ ಸರ್? ಇದು ಬಹಳ ದೊಡ್ಡ ದುರಂತ. ಇದನ್ನ 70 ಜನ ಕರ್ಕೊಂಡು ಹೋಗ್ತಾ ಇದ್ರಂತ ತಮಗ ಮಾಹಿತಿ ಬಂದಿದ್ದೀನ ಅಥವಾ ಹೆಂಗೆ ನೀವೇನ ಅದನ್ನ? ಅಲ್ಲ, ನಾನು ಊರಿಗೆ ಭೇಟಿ ಕೊಟ್ಟಾಗ ಊರಲ್ಲಿ ಹೇಳಿದಾರಲ್ಲ, ತಂದೆ ತಾಯಿ ಹೇಳಿದಾರಲ್ಲ, ಊರಲ್ಲಿರುವಂತ ತಂದೆ ತಾಯಿ ಹೇಳಿದಾರೆ. ನಾನು ಯಾಕೆ ಬೇರೆ ದಾರಿಯಲ್ಲಿ ರೋಡ್ ಅಲ್ಲಿರುವಂತ ವ್ಯಕ್ತಿಗಳು ಕೇಳಿಲ್ಲ, ಸ್ವತಃ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದೀನಿ. ನಿನ್ನೆ ನಾನು ಅವ್ರ ಮನೆಯಲ್ಲಿ ಮಾತನಾಡಿದ್ದೀನಿ, ತಾಯಿ ತಂದೆ ಜೊತೆಲಿ ಮಾತಾಡಿ ಬಂದಿದ್ದೀನಿ. ತದನಂತರ ಇನ್ನೊಂದು, ಆ ಸ್ಕೂಲಲ್ಲಿ ಆ ಬಸ್ಸಲ್ಲಿ ಎಷ್ಟು ಜನ ಇದ್ರು ಮಕ್ಕಳು, ಆ ಮಕ್ಕಳಿಗೆಲ್ಲ ಉಚಿತವಾಗಿ ಲೋಯಲ್ ಸಂಸ್ಥೆಯವರು 12ನೇ ತರಗತಿವರೆಗೆ ಅವ್ರು ಉಚಿತವಾಗಿ ಶಿಕ್ಷಣ ಕೊಡ್ಬೇಕು, ಕಡ್ಡಾಯವಾಗಿ ಯಾವುದೇ ಫೀಸ್ ತಗೊಳ್ಬಾರ್ದು. ನಿಮ್ಮ ಆಗ್ರಹ? ನಂದ ಆಗ್ರಹ ಒಂದು ಬೇಡಿಕೆ. ಆಮೇಲೆ ಲೋಯಲ್ ಸಂಸ್ಥೆಯವರು 20 ಲಕ್ಷ ಪರಿಹಾರ ಕೊಡ್ಬೇಕು. ಯಾರಿಗೆ? ಏನು ಮೃತಪಟ್ಟಂತ ಕುಟುಂಬಗಳಿಗೆ. ಮತ್ತೆ ಇವ್ರು ಏನಿದಾರಲ್ಲ, ಕೈ ಕಾಲು ಮತ್ತು ಕಟ್ಟಾದವರು, ಬೆನ್ನು ಮತ್ತು ಮುರಿದಂತವ್ರ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವ್ರಿಗೆ ಕನಿಷ್ಠ ಅವ್ರಿಗೆ 15 ಲಕ್ಷ ಆದ್ರೂ ಅವರಿಗೆ ಪರಿಹಾರ ಕೊಡ್ಬೇಕು. ಯಾಕಂದ್ರೆ ಆ ಶಾಲೆಯಲ್ಲಿ ಅಂಗವಿಕಲರಾಗಿ ಶಾಲೆಗೆ ಹೋಗುವಂತ ಸ್ಥಿತಿ ನಿರ್ಮಾಣ ಆಗಿದೆ ಸರ್ ಇವತ್ತು ಲೋಯಲ್ ಸ್ಕೂಲ್ದು ಸಂಸ್ಥೆ. ಓದುವಂತ ಪಾಲಕರದು ಅಲ್ಲಲ್ಲಪ್ಪ, ಏನು ವಿದ್ಯಾರ್ಥಿಗಳಿದ್ದಾರೆ ಪಾಪ. ನೋಡಿ ಇವ್ರೆ ಅಧ್ಯಕ್ಷರೇ, ನಾನು ಅವ್ರು ನೋಡಿ ಕಣ್ಣೀರ್ ಹಾಕಿದ್ದೀನಿ. ಇಂತ ಒಂದು ದುರ್ಘಟನೆ ನಡೀತದ ಅಂತಂದ್ರೆ ಇದು KSRTC ಸರ್ಕಾರ ಬಸ್ಸು ಅಂತ ಹೇಳ್ಕೊಳ್ತಾ ಇದ್ರಲ್ವಾ, ಇದು ಏನು ಸರ್ಕಾರ ಮಾಡಿದೆಯಲ್ಲ, ಇದೇನು ಫ್ರೀ ಬಸ್ ಅಂತ ಹೇಳಿ, ಶಕ್ತಿ ಯೋಜನೆ ಅಂತ ಹೇಳಿ ಬಸ್ ಪಾಸ್ ಫ್ರೀ ಅಂತ ಹೇಳಿ ಹೆಂಗ್ ಬೇಕಂಗ ತುಂಬ್ಕೊಂಡ್ ಬರ್ತಾರೆ, ಹೆಂಗ್ ಬೇಕಂಗೋ ಅದಕ್ಕ ಲಿಮಿಟೇ ಇಲ್ಲ. ಆಮೇಲೆ ಡ್ರೈವರ್ ಕರೆಕ್ಟ್ ಆಗಿ ಪಾಲನೆ ಮಾಡ್ತಾ ಇಲ್ಲ. ಎರಡನೇದು ಏನಂತಂದ್ರೆ ಕಂಡಕ್ಟರ್ಗೆ ಡ್ರೈವರ್ಗೆ ರಕ್ಷಣೆ ಇಲ್ಲ, ಸರ್ಕಾರದ ವತಿಯಿಂದ ರಕ್ಷಣೆ ಇಲ್ಲ. ಎಲ್ಲಿ ಬೇಕಾದ್ರೆ ಕಂಡಕ್ಟರ್ ಡ್ರೈವರ್ ಕೂಡ ಹೊಡಿತಾರೆ. ಈಗ ಲೋಯಲ್ ಬಸ್ ನ ಡ್ರೈವರ್ ಏನಾದ್ರೆ ಅವ್ರ ಕಾಲ್ ಮುರಿದಿದೆ, ಕೈ ಮುರಿದಿದೆ, ಅವ್ರನ್ನ ನೋಡಿದೀನಿ. ಅವರು ಕೂಡ ಪಾಪ ಬಹಳ ಸೀರಿಯಸ್ ಆಗಿದೆ. ಅಲ್ಲ, ಈ ಡ್ರೈವರ್ಗಳು ಏನಿದಾರಲ್ಲ, ಏನು ಖಾಸಗಿ ಶಾಲೆಯ ಸಂಸ್ಥಾಪಕರು ಆಡಳಿತ ಮಂಡಳಿಗಳು ಇರ್ತಾರಲ್ಲ, ಹೌದ್ರಿ, ಅವ್ರು ಏನು ಶಾಲೆಯಲ್ಲಿ ನಡೆಸ್ತಕ್ಕಂಥ ಬಸ್ ಚಾಲಕರನ್ನ ಏನು ಅವ್ರಿಗೇನ ತರಬೇತಿ ಶಿಬಿರ ನೀಡ್ತಾರ ಅಥವಾ ಅವ್ರು ಏನು ಒಂದು ಸರ್ಟಿಫಿಕೇಟ್ ಮೇಲೆ ಅವ್ರನ್ನ ತಗೊಂತಾರ ಇವರು ಖಾಸಗಿ ಶಾಲೆಯ ಆಡಳಿತ ಮಂಡಳದವರು? ಸರ್ ಇಲ್ಲ, ತಗೊಳಲ್ಲ. ಅವ್ರು ಏನ್ ಮಾಡ್ತಾರೆ ಗೊತ್ತ್ರಿ, ಎಲ್ಲೋ ಒಬ್ಬ ಟ್ರಾಕ್ಟರ್ ಡ್ರೈವರು ಅಥವಾ ಯಾವ್ದೋ ಒಂದು ಲೈಸೆನ್ಸ್ ತಗೊಂಡಿರ್ತಾರೆ, ಬ್ಯಾಡ್ಜ್ ಇರುತ್ತೆ, ಅಷ್ಟು ಬಿಟ್ರೆ ಅವ್ರಿಗೆ ಏನು ಅನುಭವ ಇರಲ್ಲ ಯಾರು ಡ್ರೈವರ್ಗಳಿಗೆ. ಅವರು ಸಾಯಂಕಾಲ ಆದ್ರೆ ಅವ್ರು ಡ್ರಿಂಕ್ ಹಾಕ್ತಾರೆ,
ಅವರು ಮುಂಚೆನೂ ಕೂಡ ಡ್ರಿಂಕ್ ಹಾಕೊಂಡು ಓಡಿಸ್ತಾರೆ. ಯಾಕಂದ್ರೆ ಅವ್ರಿಗೆ ಜ್ಞಾನ ಇರಲ್ಲ. ಇಷ್ಟು ಜನ ತಗೊಂಡ್ ಹೋಗ್ತಿವಲ್ಲ, ಜನ ಮಕ್ಕಳಿದಾರಲ್ಲ, ಅವ್ರು ಸುರಕ್ಷಿತವಾಗಿ ಶಾಲೆಗೆ ಮುಟ್ಟಿಸ್ಬೇಕನ್ನೋದು ಪರಿಜ್ಞಾನ ಇರೋದಿಲ್ಲ. ಯಾಕಂದ್ರೆ ಇವತ್ತು ನೋಡು, ಇದು ಒಂದು ಬಸ್ ಬರ್ತಾ ಇದೆ, ಅಲ್ಲಿ ಒಂದು ತಗ್ಗು ಗುಂಡಿದೆ, ಬಂದು ತಕ್ಷಣ ಅಲ್ಲಿ ನಿಲ್ಸ್ಬೇಕಾಗಿತ್ತು, ಅಷ್ಟು ಸ್ಪೀಡ್ ಆಗಿ ಬರ್ಬೇಕಾಗಿತ್ತು. ನಿಜ ನಿಜ ನಿಜ. ಅಲ್ಲ ಈ ಒಟ್ಟಾರೆ ಈ ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂತ ಏನು ಆಡಳಿತ ಮಂಡಳಿಗಳು, ಏನು ಖಾಸಗಿ ಶಾಲೆಗಳು ಇದಾವಲ್ಲ, ಹೌದ್ರಿ, ನೀವು ನಿಮ್ಮ ಆಗ್ರಹ ಏನ್ ವ್ಯಕ್ತಪಡಿಸ್ತೀರಿ? ಸಾರ್ವಜನಿಕರನ್ನ ಏನು ಮಕ್ಕಳನ್ನ ಕರ್ಕೊಂಡು ಹೋಗುವಂತ ಏನು ಆಡಳಿತ ಮಂಡಳಿ ಏನು ಅವ್ರಿಗೆ ಇಷ್ಟೇ ಗಂಟೆಗೆ ಕರ್ಕೊಂಬನ್ನಿ, ಇಷ್ಟೇ ಗಂಟೆಗೆ ಕರ್ಕೊಂಬರದೇ ಇದ್ರೆ ನೀವು ಸಸ್ಪೆಂಡ್ ಮಾಡ್ತೀವಿ ನಿಮ್ಮನ್ನ ಅಂತ ಏನು ಡ್ರೈವರ್ಗಳಿಗೆ ಏನಾದ್ರು ಅವರು ಭಯ ನೀಡ್ತಾರ? ಅಥವಾ ಯಾರು ಶಾಲೆ ಆಡಳಿತ ಮಂಡಲದವರು ಅವ್ರಿಗೆ ನೀವ್ ಏನ್ ಹೇಳಕ್ ಬರ್ತೀರಿ? ಏನು ನಿಧಾನವಾಗಿ ಹೋಗಿ ನಿಧಾನವಾಗಿ ಬನ್ನಿ, ಸಮಯ ಹೆಚ್ಚಾದ್ರೂ ಚಿಂತಿಲ್ಲ, ಕಡಿಮೆ ಆದ್ರೂ ಚಿಂತಿಲ್ಲ, ನೀವು ನಿಧಾನವಾಗಿ ಮಕ್ಕಳನ್ನ ಕರೆದುಕೊಂಡು ಬನ್ನಿ, ಈಗಿನ ಮಕ್ಕಳ ಮುಂದಿನ ಪ್ರಜೆಗಳಂತ ನೀವೇನ ನಿಮ್ಮ ಒಂದು ಅಂತರಾಳದ ಭಾವನೆಗಳನ್ನು ವ್ಯಕ್ತಪಡಿಸ್ಕೊಳ್ಳಿ. ಆಕ್ಚುಲಿ ಈಗಿನ ಮಕ್ಕಳು, ಓದುವಂತ ಮಕ್ಕಳು, ಅದು ಲೋಯಲ್ ಸ್ಕೂಲ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಇರೋದ್ರಿಂದ ಜ್ಞಾನವಂತರಾಗಿ ಇಂಜಿನಿಯರು, ಡಾಕ್ಟರ್ಗಳು ಆಗ್ಬಹುದು ಮುಂದಿನ ದಿನಗಳಲ್ಲಿ. ಅಂತ ಮಕ್ಕಳು ಇವತ್ತು ಕಳ್ಕೊಂಡಿದ್ವಲ್ಲ ನಾವು, ಬಹಳ ದುಃಖ ಆಗ್ತದೆ. ಎರಡನೇದೇನಂತಂದ್ರೆ ಸುರಕ್ಷಿತವಾಗಿ ನಿಧಾನವಾಗಿ ತಗೊಂಡು ಹೋಗ್ಬೇಕು. ಆಡಳಿತ ಮಂಡಳಿಯವರು ಕೂಡ ಅವ್ರಿಗೆ ಕಾಲಾವಕಾಶ, ಒಂದ್ 5-10 ನಿಮಿಷ ಲೇಟ್ ಆದ್ರೆ ಪರವಾಗಿಲ್ಲ, ಅಲ್ಲೇನು ದೊಡ್ಡ ವಿಷಯ ಆಗಲ್ಲ. ಯಾಕಂದ್ರೆ ಕ್ಲಾಸ್ ಅಲ್ಲಿ ತಗೊಂಡ್ ಹೋಗ್ತಾರೆ, ಕೂಡ್ಸ್ತಾರೆ, ಕಾಟಾಚಾರಕ್ಕಾಗಿ ಹುಡುಗರನ್ನ ಎಲ್ಲೆಲ್ಲೋ ತಿರುಗಾಡ್ತಾ ಇರ್ತಂದ್ರೆ ಅಲ್ಲಿ ಆಡಳಿತ ಮಂಡಳಿ ಸರಿಯಾದ ರೀತಿಯಲ್ಲಿ ನಡ್ಸ್ಕೊಳಲ್ಲ. ಎಲ್ಲ ಫೀಸ್ ಮಾತ್ರ ಫೀಸ್ ತಗೊಂತಾರೆ ಲೋಯಲ್ ಸಂಸ್ಥೆಯವರು. ನಾನ್ ನೋಡಿದ್ದೀನಿ 30 ವರ್ಷಗಳಿಂದ ನಡೀತಾ ಇದೆ ಅದು ಲೋಯಲ್ ಸಂಸ್ಥೆ. ಇದರಲ್ಲಿ ನಿಜವಾಗ್ಲೂ ಲೋಯಲ್ ಸಂಸ್ಥೆಯವರು 100% ತಪ್ಪಿದೆ, 100% ತಪ್ಪಿದೆ. ನಾನು ಅವರ ಜಿಲ್ಲಾಧಿಕಾರಿಗಳಿಗೆ ಅವ್ರ ಮೇಲೆ ದೂರು ಕೊಡ್ತಾ ಇದ್ದೇನೆ ನಾನು. ಯಾಕಂದ್ರೆ ಇಂತ ಒಂದು ಸಂಸ್ಥೆಯಿಂದ ಇವತ್ತು ಹಾಳಾಗಿದ್ದಾರೆ ಮಕ್ಳು ಅಂತ ಅಂದ್ರೆ, ಬೇರೆ ಸಂಸ್ಥೆಯವರು ಕೂಡ ಈ ರೀತಿ ನಡ್ಕೊಳ್ತಾ ಇದಾರೆ. ಬೇರೆ ಬೇರೆ ಶಾಲೆಗಳು ನೋಡ್ತಾ ಇದೀವಿ ನಾವು, ಅವರು ಕೂಡ ಸ್ಪೀಡ್ ಆಗಿ ಹೋಗ್ತಾರೆ. ಎಲ್ಲಾ ಕಡ್ಡಾಯವಾಗಿ ಜಿಲ್ಲಾಧಿಕಾರಿಗಳು ಒಂದು ಖಾಸಗಿ ಶಾಲೆಗಳಿಗೆ ಒಂದು ಆದೇಶ ಮಾಡ್ಬೇಕು. ಏನಂತ? ಖಾಸಗಿ ಶಾಲೆಗಳಿರ್ಬೋದು, ಗೌರ್ಮೆಂಟ್ ಶಾಲೆಗಳಿರ್ಬೋದು, ಸುರಕ್ಷಿತವಾಗಿ ಹೋಗಿ ನಿಧಾನ ಬನ್ನಿ ಶಾಲೆಯಿಂದ ಮನೆಗೆ ಸೇರ್ಕೊಳ್ಳುವಾಗ. ಯಾಕಂದ್ರೆ ಅಪಘಾತ ಆಗೋದು ಸಹಜ, ಬಟ್ ಅಪಘಾತ ತಡಿಬೇಕಂತಂದ್ರೆ ನಾವು ನಿಧಾನವಾಗಿ ಪ್ರಯಾಣಿಕರನ್ನ. ಇನ್ನೊಂದು ಕೇಳ್ಪಟ್ವಿ, ಏನು ಆ ರೋಡಿನ ಕಾಮಗಾರಿ ನಡೆದದಲ್ಲ ರಾಜ ಹೆದ್ದಾರಿ, ಆ ರಾಜ ಹೆದ್ದಾರಿ ನೆಪದಲ್ಲಿ ತೆಗ್ಗು ಗುಂಡಿಗಳು ಮುಚ್ಚದೆ ಸಾರ್ವಜನಿಕರ ಜೀವದ ಜೊತೆ ಆಟ ಆಡ್ತಾ ಇದಾರೆ ಗುತ್ತೇದಾರರು ಅಂತ ನಾವು ಕೇಳ್ಪಟ್ವಿ. ಇದು ಎಷ್ಟು ಮಟ್ಟಿಗೆ ಸರಿ? ಇದರಲ್ಲಿ ಆಕ್ಚುಲಿ ಅದು ಕಾಮಗಾರಿ, ಅದು ಆಕ್ಚುಲಿ ಕೇಂದ್ರ ಬಜೆಟ್, ಕೇಂದ್ರ ಸರ್ಕಾರದ್ದು. ಆಕ್ಚುಲಿ ಅದು ಕಾಮಗಾರಿ ನಡೀಲಿ, ಯಾಕಂದ್ರೆ ನಮಗೆ ರಾಜ್ಯ ಹೆದ್ದಾರಿ ಬೇಕೇ ಬೇಕು. ಬಟ್ ತಗ್ಗು ಗುಂಡುಗಳು ಕೂಡ ನೋಡ್ಕೊಂಡು ಮಾಡಿದ ಕೆಲಸ ಯಾವುದೇ ಮಾಡಿದ್ರು ಕೂಡ. ಯಾಕಂದ್ರೆ ಇವತ್ತು ನೋಡಿ, ಆ ತಗ್ಗು ಗುಂಡಿಗಳಿಂದಾನೇ ಇವಾಗ ತಪ್ಪಿಸ್ಲಿಕ್ಕೆ ಹೋಗಿ ಡ್ರೈವರ್ ಒಂದು ಅಜಾಗ್ರತೆಯಿಂದ ಹೋಗಿ ಡಿಕ್ಕಿ ಆಗಿದೆ. ಅದ್ರಲ್ಲಿ ಅನಾಹುತ ಆಗ್ಲಿಕ್ಕೆ ಇವರೊಬ್ಬರು ಕಾರಣ. ಯಾಕಂದ್ರೆ ಈ ಕಾಂಟ್ರಾಕ್ಟರ್ಗಳು ಏನಿದಾರಲ್ವಾ, ಇವ್ರೇನೋ ಎಲ್ಲೋ ಇರ್ತಾರೆ, ಎಲ್ಲೋ ದಿಲ್ಲಿಯಲ್ಲಿ ಇರ್ತಾರೆ, ಎಲ್ಲೋ ಬ್ಯಾಂಗ್ಳೂರ್ ಕಾಂಟ್ರಾಕ್ಟರ್ ಯಾರಿಗೊಬ್ಬರಿಗೆ ವಹಿಸ್ಕೊಟ್ಟಿರ್ತಾರೆ, ಅವ್ರು ಮಾಡ್ತಾರೆ. ಅವ್ರಿಗೂ ಕೂಡ ತಪ್ಪಿದೆ ಸರ್. ಈಗ ಆಕ್ಚುಲಿ ಈ ಮೊನ್ನೆ ನಾನು ಯಾರು ಜಿಲ್ಲಾ ಉಸ್ತುವಾರಿಗಳು ಒಂದು ಡೈರೆಕ್ಷನ್ ಕೊಟ್ಟರು, ಇದ್ದಂತ ರೋಡ್ಗಳನ್ನ ಸ್ಟ್ರೇಟ್ ಆಗಿ ಮಾಡಿ, ಅಲ್ಲಿವರೆಗೂ ನೀವು ಯಾವುದೇ ಕಾಮಗಾರಿ ಪ್ರಾರಂಭ ಮಾಡಬೇಡಿ ಅಂತ ಹೇಳಿದ್ದಾರೆ. ಆದ್ರೂ ಕಾಮಗಾರಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದು ಎಲ್ಲೋ ಅವರ ಮಾತಿಗೂ ಸ್ಪಂದಿಸದೆ ನಿರ್ಲಕ್ಷ್ಯ ವಹಿಸಿ ಕಾಮಗಾರಿನ ಮೂವ್ ಮಾಡ್ತಾರೆ. ಇದು ಮುಂದುವರ್ಸರಿದೆ. ಇದು ನಾವು ಅದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಹಾಗಾಗಿ ಕಾಮಗಾರಿ ಮಾಡ್ತಿರುವಂತ ಗುತ್ತಿದಾರಿಗಳಿಗೆ ಕೂಡ ಒಂದು ವಿನಂತಿ ಮಾಡೋದೇನಂತಂದ್ರೆ, ದಯವಿಟ್ಟು ನೀವು ಕೂಡ ತಗ್ಗಿ ಗುಂಡನ್ನು ಮುಚ್ಚಿ ನೀವು ನಿಮ್ಮ ಕಾಮಗಾರಿ ಪ್ರಾರಂಭ ಮಾಡ್ಕೊಳ್ಳಿ, ಬೇಡನಲ್ಲ. ಬಟ್ ಅದು ಒಂದು ನಿಯಮಾನುಸಾರವಾಗಿ ಮಾಡಿ, ಯಾರಿಗೂ ಅನ್ಯಾಯ ಆಗ್ಬಾರ್ದು, ಸಾರ್ವಜನಿಕರಿಗೆ ಅನ್ಯಾಯ ಆಗ್ಬಾರ್ದು. ಸಾರ್ವಜನಿಕ ಸಲುವಾಗಿ ರಸ್ತೆ ಮಾಡ್ತಾ ಇದ್ದೀರಾ, ಒಳ್ಳೇದು. ಬಟ್ ಇಲ್ಲಿ ಜಿಲ್ಲಾಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಜಿಲ್ಲಾಧಿಕಾರಿಗಳು ತಕ್ಷಣವೇ ಅವರ ಮೇಲೆ ಕ್ರಮ ಕೈಗೊಳ್ಬೇಕು. ಹಾಗೆ ಮುಂದುವರ್ಸಿದ್ರೆ ಇಲ್ಲೇ ಜಿಲ್ಲಾ ಸಮಿತಿ ವತಿಯಿಂದ ದೊಡ್ಡದಾಗಿ ಹೋರಾಟ ಮಾಡ್ತೀವಿ. ನಾವು ಈಗಾಗಲೇ ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ನಾನು ಒಂದು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಈಗ ದಯವಿಟ್ಟು ಆ ನೊಂದಂತ ಕುಟುಂಬಗಳಿಗೆ ಯಾರಿದ್ದಾರೆ ಅವ್ರಿಗೆಲ್ಲ 3 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಲ್ವಾ, ಇಲ್ಲಿವರೆಗೂ ಕೊಟ್ಟಿಲ್ಲ. ಈಗ ಮೃತಪಟ್ಟ ಕುಟುಂಬಗಳಿಗೆ ಮಾತ್ರ 5 ಲಕ್ಷ ಕೊಟ್ಟಿದ್ದಾರೆ. ಇದು ತಾತ್ಕಾಲಿಕ ಪರಿಹಾರ ಅಂತ ಹೇಳ್ತಾ ಇದ್ದಾರೆ. ಈಗ ಸಿಎಂ ಫಂಡ್ ಹೆಚ್ಚಿನ ಪರಿಹಾರ ಕೊಡ್ಬೇಕು, ಅವ್ರಿಗೆ ಸರ್ಕಾರ ನೌಕರಿ ಕೊಡ್ಬೇಕು 2 ಕುಟುಂಬಗಳಿಗೆ ಅಂತ ಹೇಳಿ ನಾನು ಆಗ್ರಹಿಸ್ತಾರೆ. ಒಳ್ಳೇದು. ನೀವು ಮಾಡ್ತಕ್ಕಂತ ಏನಿವತ್ತು ಒಂದು ಸಮಾಜದ ಸಂಘಟನೆ ಕಟ್ಟಿಕೊಂಡು ಸಾರ್ವಜನಿಕರ ಎಲ್ಲಾ ಸರ್ವ ಜಾತಿ ಜನಾಂಗದವರ ಜೊತೆಗೆ ಅನ್ಯೋನ್ಯತೆ ಬಾಂಧವ್ಯತೆಯಿಂದ ಕಳಕಳಿ ಇದೆಲ್ಲ, ನಿಮ್ಮ ಕಳಕಳಿಗೆ ನಮ್ಮದೊಂದು ನಮಸ್ಕಾರ. ಒಳ್ಳೇದಾಗ್ಲಿ. ಇದೇ ರೀತಿ ನೀವು ಮತ್ತೆ ಭೇಟಿಯಾಗೋಣ. ಓಕೆ, ನಮಸ್ಕಾರ. ಥ್ಯಾಂಕ್ ಯು ಸರ್.